ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಗಣತಿದಾರರೇ ಹಾಗೂ ಮೇಲ್ವಿಚಾರಕರೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಭಾರತದ ಜನಗಣತಿ 2026-27ಕ್ಕೆ ಸಂಬಂಧಪಟ್ಟಂತೆ ಒಂದು ಆ್ಯಪ್ ಏನು ನಾವು ಯೂಸ್ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಈ ವರ್ಷದ ಜನಗಣತಿ ನಡೀತಾ ಇಕ್ಕಂಥದ್ದು ಫುಲ್ಲಿ ಡಿಜಿಟಲೈಸ್ಡ್, ಅಂದರೆ ಆ್ಯಪ್ ಮೂಲಕ ನಡೀತಾ ಇದೆ. ನಿಮಗೂ ಗೊತ್ತಿದೆ ಆ್ಯಪು ಸೆನ್ಸಸ್ HLO 2027 ಈ ಆ್ಯಪ್ ಮೂಲಕ. ಸೊ ಈ ಆ್ಯಪ್ನ ಓವರ್ ವ್ಯೂ ಅಂದರೆ ಈ ಆ್ಯಪಲ್ಲಿ ಯಾವೆಲ್ಲ ಆಪ್ಷನ್ಸ್ ಬರ್ತವೆ, ಯಾವೆಲ್ಲ ಆಪ್ಷನ್ಸ್ ಯಾವ ರೀತಿ ನಾವು ಆಯ್ಕೆಗಳನ್ನು ಮಾಡ್ಕೋಬೇಕು ಅನ್ನೋ ಒಂದು ಓವರ್ ವ್ಯೂವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ಏನೆಲ್ಲ ಮಾಹಿತಿನ ನಾನು ತಿಳಿಸ್ಕೊಡ್ತೇನೆ ಅಂದರೆ, ಸೆಲ್ಫ್ ಇನಾಮಿನೇಷನ್ ಬಂದಾಗ ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಆಮೇಲೆ ಕ್ವೆಶ್ಚನ್ ನಂಬರ್ 7 ವಾಸೇತರ ಬಂದಾಗ ಲಾಕಡಿ ಇದ್ದಾಗ ಏನು ಮಾಡಬೇಕು, ಸಂಸ್ಥಾ ರೂಪ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಜೊತೆಗೆ ಚೇಂಜ್ ಆಫ್ ಡಿವೈಸ್ ಯಾವ ರೀತಿ ಏನಾದರೂ ಮಾಡಿದರೆ ಏನು ಮಾಡಬೇಕು, ಸಿಂಕ್, ಈಗ ಹಲವಾರಷ್ಟು ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಒಂದು ಅತ್ಯಮೂಲ್ಯವಾದ ಮಾಹಿತಿ ನಿಮಗೆ ಸಿಗುತ್ತೆ. ಸಿಕ್ಕ ಮೇಲೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಗಳನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ HLO ಸೆನ್ಸಸ್ ಆ್ಯಪ್ ಏನಿದೆ ಅದು ಸ್ಮಾರ್ಟ್ಫೋನ್ಗಳಲ್ಲಿ ವರ್ಕ್ ಆಗುತ್ತೆ. ಸ್ಮಾರ್ಟ್ಫೋನ್ಗಳಲ್ಲಿ ವರ್ಕ್ ಆಗಬೇಕಂದ್ರೆ ಕೆಲವು ರಿಕ್ವೈರ್ಮೆಂಟ್ ಇದೆ. ಆ ಒಂದು ಫೋನ್ಗಳಲ್ಲಿ ಕೆಲವು ರಿಕ್ವೈರ್ಮೆಂಟ್ ಇರಬೇಕು. ಏನಂತ ನೋಡೋದಾದರೆ, ಮೊದಲನೇದಾಗಿ ಇದು ಐಫೋನಲ್ಲಿ ಕೂಡ ವರ್ಕ್ ಆಗುತ್ತೆ. ಯಾವ ಐಫೋನ್ ಅಂದರೆ, ಆ ಐಫೋನ್ನ ವರ್ಷನ್ ಏನಿರಬೇಕಪ್ಪ ಅಂದರೆ iOS 15 ಅದಕ್ಕಿಂತ ಮೇಲ್ಪಟ್ಟಿರಬೇಕು. ಜೊತೆಗೆ ಆಂಡ್ರಾಯ್ಡಲ್ಲೂ ಕೂಡ ವರ್ಕ್ ಆಗುತ್ತೆ. ಆಂಡ್ರಾಯ್ಡ್ ವರ್ಷನ್ ಎಷ್ಟಿರಬೇಕಪ್ಪ ಅಂದರೆ 12.0 ಇರಬೇಕು. ಆಂಡ್ರಾಯ್ಡ್ ವರ್ಷನ್ನು 12.0 ಇರಬೇಕು. ಇದು ಯಾವ ರೀತಿ ಎಲ್ಲಿರುತ್ತಪ್ಪ ಅಂದರೆ, ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿಕೊಂಡು ಅಬೌಟ್ ಫೋನ್ ಅಂತ ಇರುತ್ತೆ, ಅಥವಾ ಫೋನ್ ಇನ್ಫಾರ್ಮೇಷನ್ ಅಥವಾ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಅಂತ ಒಂದೊಂದು ಫೋನಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಅಲ್ಲಿ ಹೋಗಿ ನೀವು ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ನೂ ನಿಮಗೆ ಅದೆಲ್ಲ ಗೊತ್ತಾಗಲಿಲ್ಲಪ್ಪ ಅಂದರೆ, ನೀವು ಪ್ಲೇಸ್ಟೋರ್ಗೆ ಹೋಗಿ HLO ಸೆನ್ಸಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪ್ ಇನ್ಸ್ಟಾಲ್ ಆಯಿತು ಅಂದರೆ ಅದು ವರ್ಕ್ ಆಗುತ್ತೆ ಅಂತ ಅರ್ಥ. ಅದು ಆ್ಯಪ್ ಇನ್ಸ್ಟಾಲ್ ಆಗೋದಿಲ್ಲ ಕೆಲವು ಸಾರಿ. ದಿಸ್ ಆ್ಯಪ್ ವುಡ್ ನಾಟ್ ಬಿ ಇನ್ಸ್ಟಾಲ್ಡ್ ಯುವರ್ ಫೋನ್ ಅಂತ ಏನಾದರೂ ಎರರ್ ಮೆಸೇಜ್ ಬಂದರೆ ನಿಮ್ಮ ಫೋನಲ್ಲಿ ಅದು ಆ್ಯಪು ವರ್ಕ್ ಆಗಲ್ಲ ಅಂತ ಅರ್ಥ. ಓಕೆನಾ? ಜೊತೆಗೆ ಮಿನಿಮಮ್ 4 GB ರ್ಯಾಮ್ ಇರಬೇಕಾಗುತ್ತೆ, 8 GB ಸ್ಟೋರೇಜ್ ಇರಬೇಕಾಗುತ್ತೆ ನಿಮ್ಮ ಮೊಬೈಲಲ್ಲಿ. ಜೊತೆಗೆ ಒಂದು PDF ವ್ಯೂವರ್ ಇರಬೇಕಾಗುತ್ತೆ. ಸೊ ಇದಿಷ್ಟು ಆ ಒಂದು ಆ್ಯಪ್ ವರ್ಕ್ ಮಾಡಬೇಕಂದ್ರೆ ರಿಕ್ವೈರ್ಮೆಂಟ್ ಇರಬೇಕು. ಈಗ ಈ ಒಂದು ಆ್ಯಪನ್ನು ನೀವು ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ಆ್ಯಂಡ್ರಾಯ್ಡ್ನವರು ಪ್ಲೇಸ್ಟೋರಿಂದ, ಐಫೋನ್ನವರು ಆ್ಯಪ್ ಸ್ಟೋರಿಂದ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಯಾವುದೇ APK ಮೂಲಕ ಈ ಒಂದು ಆ್ಯಪ್ ಡೌನ್ಲೋಡ್ ಆಗೋದಿಲ್ಲ. ಜೊತೆಗೆ ಪ್ಯಾರಲಲ್ ಏನು ಇದೇ ಥರ ಕಾಣ್ತಕ್ಕಂಥವು ಆ್ಯಪು ನಿಮ್ಮ ವಾಟ್ಸಪ್ಗಳಲ್ಲಿ ಬರ್ತಾ ಇರ್ತವೆ ಲಿಂಕ್ಗಳು. ಈ ಆ್ಯಪನ್ನು ಈ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಫಾಸ್ಟಾಗಿ ಏನೂ ಪ್ರಾಬ್ಲಮ್ ಇಲ್ಲದೆ ವರ್ಕ್ ಆಗುತ್ತೆ ಅಂತ ಸುಮಾರಷ್ಟು ಸ್ಕ್ಯಾಮ್ಡ್ ಲಿಂಕ್ ಎಲ್ಲ ಬರ್ಬೋದು. ಸೊ ಹಾಗಾಗಿ ಅವೆಲ್ಲ ನೀವು ಒತ್ತೋದಕ್ಕೆ ಹೋಗಬೇಡಿ. ಅಥೆಂಟಿಕೇಷನ್ ಪ್ಲೇಸ್ಟೋರು, ಆಂಡ್ರಾಯ್ಡ್ ಆದರೆ, ಐಫೋನ್ ಆದರೆ ಆ್ಯಪ್ ಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೂ ಒಂದು ನೀವು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಈ ಜನಗಣತಿಗೆ ಸಂಬಂಧಪಟ್ಟ ಮೆಸೇಜ್ಗಳು ಬರ್ತವೆ ನಿಮಗೆ. ಸೊ ಆ ಮೆಸೇಜ್ಗಳು ಯಾವ ರೀತಿ ಇರ್ತಾವಪ್ಪ ಅಂದರೆ, RGICEN ರಿಜಿಸ್ಟರ್ಡ್ ಸೆನ್ಸಸ್ ಅಂತ ಶಾರ್ಟ್ ಫಾರ್ಮು. ಇದೇ ಒಂದು ಹೆಸರಿಂದ ನಿಮಗೆ ಬಂದರೆ ಅದು ಸೆನ್ಸಸ್ಗೆ ಸಂಬಂಧಪಟ್ಟ ಮೆಸೇಜಸ್ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಸರಿನಾ? ಫ್ರಾಡ್ ಮೆಸೇಜಸ್ ಕೂಡ ನಿಮಗೆ ಬರಬಹುದು. ಆ ಒಂದು ನಿಟ್ಟಲ್ಲಿ ನೀವು ನೆನ್ಪಿಟ್ಕೋಬೇಕು. ಸೆನ್ಸಸ್ಸಿಂದ ಬಂದಿರತಕ್ಕಂಥ ಮೆಸೇಜು ಈ ಒಂದು ಹೆಸರಿಂದ ಪ್ರಾರಂಭ ಆಗ್ತವೆ. RGICEN RGI ಥರ ಪ್ರಾರಂಭ ಆಗ್ತವೆ. ಸರಿನಾ? ಇದಿಷ್ಟು. ನೆಕ್ಸ್ಟ್ ಹೋಗೋದಾದರೆ, ಈಗ ಆ್ಯಪ್ನ ಒಂದು ಓವರ್ ವ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು ಆ್ಯಪ್ ಓಪನ್ ಮಾಡ್ತೀರಿ. ಸೊ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ಸೆನ್ಸಸ್ ಆಫ್ ಇಂಡಿಯಾ 2027 ಅಂತ ಇರುತ್ತೆ. ಅದ್ರ ಕೆಳಗಡೆ ಲೊಕೇಶನ್ ಪರ್ಟಿಕ್ಯುಲರ್ ಅಂತ HLB ಅಂತ ಇರುತ್ತೆ. ಇಲ್ಲಿ ಬ್ರಾಕೆಟಲ್ಲಿ ನೋಡ್ಬೋದು 1/3 ಅಂತ ಇದೆ. ಅಂದರೆ ಅರ್ಥ ಇದು ಇವರಿಗೆ 3 ಬ್ಲ್ಯಾಕ್ಗಳು ಬಂದಿದ್ದಾವೆ ಅಂತ ಅರ್ಥ. ನಿಮಗೆ 2 ಬ್ಲ್ಯಾಕ್ ಬಂದಿದ್ದರೆ 1/2 ಅಂತ ಬಂದಿರುತ್ತೆ. ಒಂದೇ ಬ್ಲ್ಯಾಕ್ ಬಂದಿದ್ದರೆ 1/1 ಅಂತ ಬಂದಿರುತ್ತೆ. 2 ಬ್ಲ್ಯಾಕ್ ಬಂದಿದ್ದರೆ 1/2, 2ರಲ್ಲಿ ಒಂದೇದು ಅಂತ.
3 ಬ್ಲ್ಯಾಕ್ ಬಂದಿದ್ರೆ 1/3 ಈ ಥರ ನೀವು ನಿಮ್ಮ ಬ್ಲ್ಯಾಕ್ಗಳನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆದೇಶದ ಪ್ರಕಾರ. ನೆಕ್ಸ್ಟ್ ಎರಡನೇದಾಗಿ ಇಲ್ಲಿ ಸೆಲೆಕ್ಟ್ HLB ಅಂತ ಇದೆ. ಇಲ್ಲೊಂದು ಡೌನ್ ಆರೋ ಮಾರ್ಕ್ ಇದೆ. ನಿಮಗೇನಾದರೂ ಒಂದಕ್ಕಿಂತ ಹೆಚ್ಚು HLBಗಳು ಬಂದಿದ್ದರೆ ಈ ಡೌನ್ ಆರೋ ಮಾರ್ಕನ್ನು ಒತ್ತಿದರೆ ನಿಮಗೆ ಅಸೈನ್ ಆಗಿರ್ತಕ್ಕಂಥ ಬ್ಲ್ಯಾಕ್ ನಂಬರಲ್ಲಿ ಡಿಸ್ಪ್ಲೇ ಆಗ್ತವೆ. ನೀವು ಯಾವ ಬ್ಲ್ಯಾಕಿಗೆ ಹೋಗಿ ಗಣತಿಯನ್ನು ಮಾಡ್ತಿದ್ದೀರೋ ಆ ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಗಣತಿಯನ್ನು ಮಾಡ್ಬೋದು. ಓಕೆ, ಇದು HLB ಸೆಲೆಕ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಬಾಕ್ಸಲ್ಲಿ ನೋಡ್ಬೋದು ನಿಮ್ಮ ಒಂದು HLBಯ ಸ್ಥಳ ವಿವರಗಳು ಸಿಗ್ತವೆ. ನಿಮ್ಮ ಸ್ಟೇಟ್, ಡಿಸ್ಟಿಕ್, ತಾಲೂಕ್, ಹಳ್ಳಿ ಮತ್ತು ಅದು ಎಷ್ಟನೇ ಒಂದು ಬ್ಲ್ಯಾಕು, ಇಷ್ಟು ಮಾಹಿತಿಗಳು ಸಿಗ್ತವೆ. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ಮಾಹಿತಿಗಳು ಹಾಗೂ ನಿಮ್ಮ ಆದೇಶದಲ್ಲಿ ಇರ್ತಕ್ಕಂಥ ಮಾಹಿತಿಗಳು ಎರಡು ಸೇಮ್ ಬರಬೇಕು, ಎರಡಕ್ಕೂ ತಾಳೆ ಬರಬೇಕು. ಓಕೆ, ನಿಮ್ಮ ಆದೇಶದಲ್ಲಿ ಕೂಡ ಈ ಒಂದು ಸ್ಥಳ ವಿವರಗಳ ಮಾಹಿತಿ ಸಿಗುತ್ತೆ. ಬ್ಲಾಕ್ ನಂಬರು, ಡಿಸ್ಟಿಕ್ಕು, ಕೋಡು, ತಾಲೂಕು ಎಲ್ಲ ಕೋಡು ಇರ್ತವೆ. ಅದೇ ಕೋಡು ಮತ್ತು ಸ್ಥಳ ವಿವರಗಳು ನಿಮ್ಮ ಆ್ಯಪಲ್ಲಿ ಕೂಡ ಡಿಸ್ಪ್ಲೇ ಆಗಿರಬೇಕು. ಅದನ್ನು ನೀವು ಇಲ್ಲಿ ಪರಿಶೀಲನೆ ಮಾಡ್ಕೊಳ್ಬೇಕು. ಒಂದು ವೇಳೆ ವ್ಯತ್ಯಾಸಗಳಾಗಿದ್ದರೆ ಏನು ಮಾಡಬೇಕು ಅಂದರೆ ನಿಮ್ಮ ಮೇಲ್ವಿಚಾರಕರ ಮೂಲಕ ನಿಮ್ಮ ಚಾರ್ಜ್ ಅಧಿಕಾರಿಗೆ ತಿಳಿಸಿ ಅದನ್ನು ಸರಿಪಡಿಸಿಕೊಳ್ಳಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಆ್ಯಸ್ ಪರ್ ಲೇಔಟ್ ಮ್ಯಾಪ್ ಅಂತ ಇದೆ. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಬಿಲ್ಡಿಂಗ್ ಅಂತ ಇದೆ. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸೆನ್ಸಸ್ ಹೌಸು. ನಿಮಗೆ ಗೊತ್ತಿದೆ, ನಾವು 16ನೇ ತಾರೀಕಿಂದ ಗಣತಿ ಸ್ಟಾರ್ಟ್ ಆಗುತ್ತೆ. ನಾವು ಅವತ್ತೇ ಗಣತಿಗೆ ಮಾಡೋದಕ್ಕೆ ಹೋಗೋದಿಲ್ಲ. ಮೊದಲ 3 ದಿನ ಏನು ಮಾಡ್ತೀವಿ, ನಮ್ಮ ಒಂದು ಏರಿಯಾವನ್ನು ಸುತ್ತುವರಿದು ಮ್ಯಾಪ್, ಮನೆಪಟ್ಟಿ ನಕ್ಷೆಯನ್ನು ತಯಾರಿಸಿಕೊಳ್ತೇವೆ. ಸೊ ಮನೆಪಟ್ಟಿ ನಕ್ಷೆಯನ್ನು ತಯಾರಿಸಿಕೊಂಡ ನಂತರ 3 ದಿನದೊಳಗೆ ನಮ್ಮ ಒಂದು ಬ್ಲ್ಯಾಕಲ್ಲಿ ಎಷ್ಟು ಕಟ್ಟಡಗಳು ಬರ್ತವೆ ಅಂತ ಅಪ್ರಾಕ್ಸಿಮೇಟ್ ಏನು ಆ್ಯಕ್ಯುರೇಟಾಗಿ ಗೊತ್ತಾಗುತ್ತೆ ನಮಗೆ. ಸರಿನಾ? ಜಸ್ಟ್ 1 or 2 ಮಿಸ್ ಆಗ್ಬೋದು. 90% ನಮಗೆ ಅಕ್ಯುರೇಟಾಗಿ ನಮ್ಮ ಒಂದು ಏರಿಯಾದಲ್ಲಿ ಬ್ಲ್ಯಾಕಿಗೆ ಸಂಬಂಧಪಟ್ಟ ಬಿಲ್ಡಿಂಗ್ಗಳ ಸಂಖ್ಯೆ ಜೊತೆಗೆ ಜನವಸತಿ ಮನೆಗಳ ಸಂಖ್ಯೆ ಎಷ್ಟು ಅಂತ ನಮಗೆ ಸಿಗುತ್ತೆ. ಹೋಗಾಗೆ ಹಾಗಾಗಿ ಇಲ್ಲಿ ನೀವು ಮನೆ ಪಟ್ಟಿ ತಯಾರಿಸ್ಬೇಕಾಗ ಏನು ನಿರೀಕ್ಷಿತ ಕಟ್ಟಡಗಳು ಮತ್ತು ಜನವಸತಿ ಮನೆಗಳ ಸಂಖ್ಯೆ ಇರ್ತಲ್ವ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕಟ್ಟಡಗಳ ಸಂಖ್ಯೆ ತಿದ್ದುಪಡಿ ಅವಕಾಶ ಇಲ್ಲ. ಇಲ್ಲೇನಿದೆಯಲ್ಲ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಬಿಲ್ಡಿಂಗ್ ಅಂತ ಇದೆಯಲ್ವ, ಸೊ ಇವುಗಳನ್ನು ನೀವು ಒಂದು ಸಾರಿ ನಮೂದಿಸಿದರೆ ಮೇ ಬಿ ಅದು ತಿದ್ದುಪಡಿಗೆ ಅವಕಾಶ ಇಲ್ಲ ಅಂತ ಇದೆ. ಮತ್ತು ಸೆನ್ಸಸ್ ಹೌಸ್ ನಂಬರ್ಗಳನ್ನು ನೀವು ತಿದ್ದುಪಡಿ ಮಾಡ್ಕೋಬೋದು. ಸರಿನಾ? ಹೆಚ್ಚು ಕಡಿಮೆ ಹಾಕಿದರೆ ಕೂಡ ಸರಿ ಮಾಡ್ಕೋಬೋದು. ಬಟ್ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಬಿಲ್ಡಿಂಗ್ ಇದೆಯಲ್ವಾ, ನೀವು ಮನೆ ಪಟ್ಟಿ ಬ್ಲಾಕ್ ತಯಾರಿಸಿದ ಮೇಲೆ ಎಷ್ಟಿರುತ್ತೋ ಅಷ್ಟನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಎಕ್ಸ್ಪೆಕ್ಟೆಡ್ 1 or 2 ಮಿಸ್ ಆದರೆ ನಡೆಯುತ್ತೆ, ಬಟ್ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಮನೆ ಪಟ್ಟಿ ನಕ್ಷೆ ತಯಾರಿಸಿ ಎಷ್ಟು ನಂಬರ್ ಆದಾಗೆ ಮನೆ ಪಟ್ಟಿಗೆ ನಂಬರ್ ಕೊಟ್ಟಿರ್ತಲ್ಲ ಬಿಲ್ಡಿಂಗ್ ಕಟ್ಟಡಕ್ಕೆ ಎಣಿಸಿ ನೀವು ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಬಿಲ್ಡಿಂಗಲ್ಲಿ ಹಾಕಬೇಕಾಗುತ್ತೆ. ಸೊ ಇದಿಷ್ಟು ಓವರ್ವ್ಯೂ. ಆದರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪೇಜಿಗೆ ಆಗುತ್ತಂದರೆ ಇಲ್ಲಿ ನೀವು ಇಲ್ಲಿ 3 ಗೆರೆ ಕಾಣುತ್ತೆ, ಮೆನು ಬಾರ್ ಅಂತ ಕರಿತೀವಿ. ಸೊ ಅದನ್ನು ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಎನಾಮರೇಟರ್ ಯೂಸರ್ ಐ ಡಿ ಬಂದಿರುತ್ತೆ. ನೆಕ್ಸ್ಟ್ ಕೆಳಗಡೆ ಏನಾಗುತ್ತೆ, ರೋಲ್, ನಿಮ್ಮ ಒಂದು ಚಾರ್ಜ್ ಇವರಾಗಿದೆ. ಎನಾಮರೇಟರ್ ಆಗಿದ್ದರೆ ಎನಾಮರೇಟರ್, ಸೂಪರ್ವೈಸರ್ ಆಗಿದ್ದರೆ ಸೂಪರ್ವೈಸರ್ ಅಂತ ಬಂದಿರುತ್ತೆ. ಜೊತೆಗೆ ಇಲ್ಲಿ ಸೆಲ್ಫ್ SID ಡೌನ್ಲೋಡೆಡ್ 0 ಅಂತ ಇದೆ. ಅಂದರೆ ನಿಮ್ಮ ಒಂದು ಗಣತಿ ಮನೆ ಗಣತಿ ವ್ಯಾಪ್ತಿಯಲ್ಲಿ ಯಾರಾದರೂ ಸ್ವಯಂ ಗಣತಿಯನ್ನು ಮಾಡಿಕೊಂಡು ಅವರಿಗೆ ನಂಬರ್ಸ್ಗಳು ಜನ್ರೇಟ್ ಆಗಿದ್ದರೆ ಎಷ್ಟು ಕುಟುಂಬಗಳು ನಿಮ್ಮ ಒಂದು ಬ್ಲ್ಯಾಕ್ ವ್ಯಾಪ್ತಿಯಲ್ಲಿ ಸ್ವಯಂ ಗಣತಿಯನ್ನು ಮಾಡಿಕೊಂಡಿದ್ದಾರೆ ಆ ಒಂದು ನಂಬರ್ಸ್ಗಳ ಸಂಖ್ಯೆ ಒಂದು 10 ಕುಟುಂಬಗಳು ನಿಮ್ಮ ಬ್ಲ್ಯಾಕಲ್ಲಿ ಗಣತಿ ಮಾಡಿಕೊಂಡಿದ್ದರೆ ಆ ಒಂದು ಇಲ್ಲಿ ನಂಬರ್ಸ್ 0 ಇದೆಯಲ್ವ ಅಲ್ಲಿ 10 ಅಂತ ಕಾಣುತ್ತೆ. ಸರಿನಾ? ನಂಬರ್ಸ್ ಕಾಣುತ್ತೆ ಅಲ್ಲಿ. ಒಂದು ವೇಳೆ ನಿಮ್ಮ ಬ್ಲಾಕಲ್ಲಿ ಯಾವುದೇ ಒಂದು ಸ್ವಯಂ ಗಣತಿ ಮಾಡಿ ಯಾರು ಕೊಂಡಿಲ್ಲ ಅಂದರೆ ಅಲ್ಲಿ 0 ತೋರಿಸುತ್ತೆ. ಓಕೆನಾ? ಓಕೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಅಬೌಟ್ ಅಂತ ಇದೆ, ಅದ್ರ ಮೇಲೆ ಒತ್ತಿ ಆ್ಯಪ್ ಬಗ್ಗೆ ನೀವು ತಿಳ್ಕೊಬೋದು. ಚೇಂಜ್ ಪಾಸ್ವರ್ಡ್ ಅಂತ ಇದೆ. ನೀವೀಗ ಆಲ್ರೆಡಿ ಯಾವುದೋ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿರ್ತೀರಿ, ಅದು ಬೇಡ, ನಿಮ್ಮ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಅಂದರೆ ಈ ಆಪ್ಷನ್ಸ್ ಯೂಸ್ ಮಾಡ್ಕೋಬೇಕು. ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಪ್ಪ ಅಂದರೆ ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ನೀವೇನೋ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೀರಲ್ವ ಅದೇ ಪಾಸ್ವರ್ಡನ್ನು ಥ್ರೂ ಔಟ್ ಯುವರ್ ಎಂಟೈರ್ ಗಣತಿಗೆ ಯೂಸ್ ಮಾಡಿರಿ. ಪದೇ ಪದೇ ಪಾಸ್ವರ್ಡನ್ನು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ತಿರೋ ಅದನ್ನು ಮೊದಲೇ ಒಂದು ಡೈರಿನಲ್ಲಿ ಬರ್ಕೊಂಡು ಅದನ್ನೇ ಸೆಟ್ ಮಾಡಿಕೊಂಡು ಥ್ರೂ ಔಟ್ ಅದನ್ನೇ ಯೂಸ್ ಮಾಡಿ. ಪದೇ ಪದೇ ಚೇಂಜ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ.
ನೆಕ್ಸ್ಟ್ HLB ಮ್ಯಾಪ್ ಅಂತ ಇದೆ. HLB ಮ್ಯಾಪ್ ಅಂದರೆ ನಿಮ್ಮ ಒಂದು ಬ್ಲ್ಯಾಕಿಗೆ ಸಂಬಂಧಪಟ್ಟ ಔಟ್ಲುಕ್ ಸ್ಯಾಟಲೈಟ್ ಮ್ಯಾಪನ್ನು ನೀವೇನು ಮಾಡ್ಬೋದು, ಇದರಲ್ಲಿ PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಬೋದು. ನೆಕ್ಸ್ಟ್ ಎಲ್ಪ್ ಅಂತ ಇದೆ, ನಿಮಗೇನಾದರೂ ಸಹಾಯ ಬೇಕಾದರೆ ಅದರಿಂದ ನೀವು ಸಹಾಯ ಪಡ್ಕೋಬೋದು. ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ ಇದೆ ಲಾಗೌಟ್ ಅಂತ. ನೀವು ಆ್ಯಪಿಂದ ಏನಾದರೂ ಲಾಗೌಟ್ ಆಗಬೇಕಂದ್ರೆ ದಯವಿಟ್ಟು ಹೇಳ್ತೀನಿ, ನಾನು ಮತ್ತೆ ಸಜೆಸ್ಟ್ ಮಾಡ್ತೀನಿ, ಸುಮ್ಮನೆ ಅನ್ನೆಸೆಸರಿಯಾಗಿ ಲಾಗೌಟ್ ಆಗೋಗ್ಬಿಡಿ, ಸರಿನಾ? ಲಾಗೌಟ್ ಆದರೆ ಪ್ರಾಬ್ಲಮ್ಸ್ಗಳು ಏನಾಗ್ತಾವೆ ಅಂದರೆ, ನೀವು 10 ಮನೆ ಗಣತಿ ಮಾಡಿರ್ತೀರಿ, 5 ಮನೆ ಸಿಂಕ್ ಮಾಡಿರ್ತೀರಿ. ಲಾಗೌಟ್ ಆದರೆ ಏನಾಗೋದು ಗೊತ್ತಾ, ಸಿಂಕ್ ಮಾಡಿರೋ ಮನೆ ಓಕೆ ಸಿಂಕ್ ಆಗಿರ್ತವೆ ಸರ್ವರಲ್ಲಿ, ಇನ್ನು ಏನು ಸಿಂಕ್ ಮಾಡದಿರ್ತಕ್ಕಂಥ ಇನ್ನೂ ಉಳಿದ ಮನೆಗಳು ನೀವು ಲಾಗೌಟ್ ಆದರೆ ಡಿಲೀಟ್ ಆಗ್ತವೆ. ಸೊ ಹಾಗಾಗಿ ಅನ್ನೆಸೆಸರಿಯಾಗಿ ಸುಮ್ಮನೆ ಲಾಗೌಟು ಆಗೋದಕ್ಕೆ ಹೋಗಬೇಡಿ. ಏನೋ ಅನಿವಾರ್ಯ ಲಾಗೌಟ್ ಆಗಬೇಕಂದ್ರೆ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಆಗಿ, ಮತ್ತು ನೀವು ಲಾಗಿನ್ ಆಗಬೇಕಂದ್ರೆ ಹೇಗೆ ನೀವೇನು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೀರಿ ಆ ಯೂಸರ್ ಐಡಿ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು. ಓಕೆ, ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಇಲ್ಲಿ ನಮಗೆ ಮುಖ್ಯ ಪರದೆಯಲ್ಲಿ ಈ ಸುಮಾರಷ್ಟು ಇಷ್ಟು ಆಪ್ಷನ್ಗಳು ಬರ್ತವೆ. ನೀವೊಂದು ಆ್ಯಪ್ ಓಪನ್ ಮಾಡಿಕೊಂಡ್ರೆ ಈ ರೀತಿ 6 ಆಪ್ಷನ್ಗಳು ಬರ್ತವೆ. ಇಲ್ಲಿ ಮೊದಲನೇದಾಗಿ ನ್ಯೂ ಹೌಸ್ ಲಿಸ್ಟ್ ಎಂಟ್ರಿ. ನೀವು ಗಣತಿಯನ್ನು ಪ್ರತಿ ಮನೆಗೆ ಏನು ಗಣತಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಹೊಸದಾಗಿ ಈ ಮೊದಲನೇ ಆಪ್ಷನ್ ಇದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿ ನೀವು ಗಣತಿಯನ್ನು ಪ್ರಾರಂಭ ಮಾಡಬೇಕು. ಓಕೆ, ನೆಕ್ಸ್ಟ್ ಎರಡನೇ ಆಪ್ಷನ್ ಇದೆ ಅಪ್ಡೇಷನ್ ಡಾಟಾ ಅಂತ. ಅಪ್ಡೇಷನ್ ಡಾಟಾ ಅಂದರೆ ನೀವು ಯಾವುದಾದ್ರೂ ಒಂದು 10 ಮನೆ ಗಣತಿ ಮಾಡಿದ್ದೀರಿ ಅಂತ, ಅಥವಾ ಒಂದು 5 ಮನೆ ಗಣತಿ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ಸಿಂಕ್ ಮಾಡಿಲ್ಲ, ಬರೀ ಗಣತಿ ಅಷ್ಟೇ ಮಾಡಿದಿರಿ. ಸೊ ಗಣತಿ ಮಾಡಿದಿರಿ, ಆ 5 ಮನೆಯಲ್ಲಿ ಯಾವುದೋ ಒಂದು ಮನೆ ಮಾಹಿತಿ ನಿಮಗೆ ತಪ್ಪಾಗಿದೆ ಅಂತ ನಿಮಗೆ ಅನಿಸುತ್ತೆ, ಎಡಿಟ್ ಮಾಡಬೇಕು, ತಪ್ಪನ್ನು ತಿದ್ದಬೇಕು ಅಂತ ಅನಿಸುತ್ತೆ. ಅಂಥ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟು ಎಡಿಟ್ ಆಲ್ರೆಡಿ ಸಿಂಕ್ ಡಾಟಾ ಅಂತ ಇದೆ. ಅಂದರೆ ಅರ್ಥ, ನೀವೀಗ ಆಲ್ರೆಡಿ ಡಾಟಾವನ್ನು ಸಿಂಕ್ ಮಾಡಿದ್ದೀರಿ, ಸಿಂಕ್ ಮಾಡಿದ ಮೇಲೆ ಗೊತ್ತಾಗಿದೆ ಅದರಲ್ಲಿ ತಪ್ಪಿದೆ ಅಂತ. ಅಂತಹ ಮಾಹಿತಿಗಳನ್ನ ಎಡಿಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ತೇವೆ. ವ್ಯೂ ಸಮ್ಮರಿ ಅಂದರೆ ನಿಮ್ಮ ಒಂದು ಗಣತಿ ಬ್ಲಾಕ್ ಸಮ್ಮರಿ, ಎಷ್ಟು ಕೆಲಸ ಆಗಿದೆ, ಎಷ್ಟು ಮನೆಗಳನ್ನು ಸೆನ್ಸಸ್ ಮಾಡಿದ್ರಿ, ಎಷ್ಟು ಕುಟುಂಬಗಳು ಸಿಕ್ಕಿದ್ದಾವೆ, ಎಷ್ಟು ಕುಟುಂಬೇತರ ಜನವಸತಿ ಮನೆಗಳು ಸಿಕ್ಕಿದ್ದಾವೆ, ಲಾಕಡ್ ಎಷ್ಟಿದ್ದಾವೆ, ಇನ್ಸ್ಟಿಟ್ಯೂಷನಲ್ ಫ್ಯಾಮಿಲಿಗಳು ಎಷ್ಟು ಸಿಕ್ಕಿದ್ದಾವೆ, ಡೆಲೀಟ್ ಎಷ್ಟಾಗಿದ್ದಾವೆ, ಇವೆಲ್ಲ ಮಾಹಿತಿ ಇಲ್ಲಿ ಸಿಕ್ಕೋಗುತ್ತೆ. ನೆಕ್ಸ್ಟ್ ಸಿಂಕ್ ಆಪ್ಷನ್. ನೀವು ಪ್ರತಿ 5 ಅಥವಾ 6 ಮನೆಗಳಿಗೆ ನೀವೇನು ಮಾಡಬೇಕಾಗುತ್ತೆ, ಸಿಂಕ್ ಮಾಡಬೇಕಾಗುತ್ತೆ. ಸಿಂಕ್ ಮಾಡಬೇಕಾದ್ರೆ ನೆಟ್ವರ್ಕ್ ಇರೋ ಏರಿಯಾದಲ್ಲಿ ಬಂದು ಸಿಂಕ್ ಮಾಡಬೇಕು. ಸೊ ಅದನ್ನು ಒಂದು ಆಪ್ಷನ್ಸನ್ನು ಸಿಂಕ್ ಆಪ್ಷನ್ಗೆ ಯೂಸ್ ಮಾಡ್ತೇವೆ. ಸಿಂಕನ್ನು ನೀವು ಪ್ರತಿ ಒಂದು ಮನೆಗೂ ಮಾಡ್ಬೋದು, 5 ರಿಂದ 6 ಮನೆಗೂ ಕೂಡ ನಿಯಮಿತವಾಗಿ ನೀವು ಸಿಂಕನ್ನು ಮಾಡ್ಬೋದು. ನೆಕ್ಸ್ಟ್ ಮಾರ್ಕ್ ಆ್ಯಸ್ ಕಂಪ್ಲೀಟ್ ಅಂದರೆ ನಿಮ್ಮ ಒಂದು ಗಣತಿ ಕಂಪ್ಲೀಟ್ ಆಗಿದೆ, ಮುಗೀತು, ಯಾವುದೇ ಒಂದು ಮನೆ ಬ್ಯಾಲೆನ್ಸ್ ಇಲ್ಲ ಅಂತ ಕಾರಣಕ್ಕೆ ಮಾರ್ಕ್ ಆ್ಯಸ್ ಕಂಪ್ಲೀಟ್ ಆಪ್ಷನನ್ನು ಯೂಸ್ ಮಾಡಬೇಕು. ಇವುಗಳನ್ನು ಒಂದೊಂದಾಗಿ ಮತ್ತೆ ಎಕ್ಸ್ಪ್ಲೇನ್ ನಾನು ನಿಮಗೆ ಮಾಡ್ತಾ ಹೋಗ್ತೇನೆ, ಸರಿನಾ? ಈಗ ನೆಕ್ಸ್ಟ್ ಹೋಗೋಣ. ಈಗ ಸೆಲ್ಫ್ ಇನಾಮಿನೇಷನ್ ರೆಫರೆನ್ಸ್ ಐ ಡಿ ಅಂತ ಬರುತ್ತೆ. ನಿಮಗೆ ಗೊತ್ತಿದೆ, ಇವಾಗೆಲ್ಲ ಆಲ್ರೆಡಿ ಏಪ್ರಿಲ್ 1 ರಿಂದ 15 ನಾಗರಿಕರಿಗೆ ಸ್ವಯಂ ಗಣತಿಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ನಾಗರಿಕರು ತಮ್ಮ ತಮ್ಮ ಮೊಬೈಲ್ ಮೂಲಕ ಅವರ ಒಂದು ಮನೆಯ ಗಣತಿಯನ್ನು ಅವರೇ ಮಾಡಿಕೊಳ್ಳುತ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಬ್ಲಾಕಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಮನೆಗೆ ಹೋಗ್ತೀವಿ. ಸೊ ನೀವು ಪ್ರತಿ ಮನೆಗೂ ಈ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಸರಿನಾ? ಪ್ರತಿಯೊಂದು ನೀವು ಹೊಸ ಮನೆ ಗಣತಿ ಮಾಡಬೇಕಾದ್ರೂ ಈ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಸೊ ಏನಂತ ಬರುತ್ತೆ ಗೊತ್ತಾ, ಡಿ ಯು ವಾಂಟ್ ಟು ಕಂಟಿನ್ಯೂ ವಿತ್ SE ರೆಫರೆನ್ಸ್ ಅಂತ ಕೇಳುತ್ತೆ. ನೀವು ಯಾವುದೋ ಒಂದು ಮನೆಗೆ ಹೋಗ್ತೀರಿ, ಅವ್ರಿಗೆ ಕೇಳ್ತೀರಿ, ನೀವು ಸ್ವಯಂ ಗಣತಿಯನ್ನು ಮಾಡಿಕೊಂಡಿದ್ದೀರಾ ಅಂತ ನೀವು ಅವ್ರಿಗೆ ಕೇಳ್ತೀರಿ. ಇಲ್ಲ, ನಾವು ಯಾವುದೇ ಸ್ವಯಂ ಗಣತಿಯನ್ನು ನಾವು ಮಾಡಿಕೊಂಡಿಲ್ಲ ಅಂತ ಅಂತಾರೆ. ಅಂಥ ಟೈಮಲ್ಲಿ ನೀವು ನೋ ಅಂತ ಕ್ಲಿಕ್ ಮಾಡಿ. ಓಕೆ, ಜೊತೆಗೆ ಅವ್ರು ಇನ್ನೂ ಒಂದು ಆಪ್ಷನ್ಸ್ ಇದೆ, ಏನೋ ಗೊತ್ತಾ, ನಾವು ಸ್ವಯಂ ಗಣತಿಯನ್ನು ಮಾಡ್ಕೊಂಡಿದ್ದೇವೆ, ಬಟ್ ನಮ್ಗೆ ಐ ಡಿ ಜನ್ರೇಟ್ ಆಗಿರೋದು ನಮಗೆ ಗೊತ್ತಿಲ್ಲ, ಅದು ಐ ಡಿ ಯಾವುದು ಅಂತಲೂ ನಮಗೆ ಗೊತ್ತಿಲ್ಲ, ಐ ಡಿ ಕಳ್ಕೊಂಡಿದ್ದೀವಿ ಅಥವಾ ಡಿಲೀಟ್ ಆಗಿದೆ, ಐ ಡಿ ಅವೈಲಬಲ್ ಇಲ್ಲಪ್ಪ, ಅಂಥ ಸಮಯದಲ್ಲೂ ಕೂಡ ನೀವು ನೋ ಅಂತಲೇ ಕೊಡಿ, ಹೊಸದಾಗಿ ಗಣತಿಯನ್ನು ಆ ಮನೆ ಗಣತಿಯನ್ನು ನೀವು ಮಾಡಿ. ಓಕೆ, ಇಲ್ಲಪ್ಪ, ನೀವು ಯಾವುದೋ ಒಂದು ಮನೆ ಗಣತಿಗೆ ಹೋಗಿದ್ದೀರಿ, ಆ ಒಂದು ಸಂದರ್ಭದಲ್ಲಿ ಅವರು ಸ್ವಯಂ ಗಣತಿಯನ್ನು ಮಾಡಿಕೊಂಡಿದ್ದಾರೆ, ಅವ್ರ ಐ ಡಿ ಅವ್ರ ಹತ್ರ ಐ ಡಿನೂ ಇದೆ, ಅವ್ರ ಗಣತಿ ಮಾಡಿರ್ತಕ್ಕಂಥದ್ದು. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟಾಗ ಏನಾಗುತ್ತಪ್ಪ ಅಂದರೆ ನಮಗೆ ನೆಕ್ಸ್ಟು ಈ ರೀತಿಯ ಒಂದು ಆಪ್ಷನ್ ಪಾಪಪ್ ಓಪನ್ ಆಗುತ್ತೆ. ಏನಂತ, ಸೆಲ್ಫ್ ರೆಫರೆನ್ಸ್ ಎಂಟರ್ SE ರೆಫರೆನ್ಸ್ ಇಫ್ ಅವೈಲಬಲ್. ನಿಮಗೆ ಅವೈಲಬಲ್ ಇರ್ತಕ್ಕಂಥ ಒಂದು 12 ಅಂಕೆಯ ಸೆಲ್ಫ್ ರೆಫರೆನ್ಸ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಅಂತ ಕೊಡುತ್ತೆ.
ಅವರು ಒದಗಿಸಿದ ಒಂದು ಸೆಲ್ಫ್ ಎನಾಮರೇಷನ್ ಅಕ್ನಾಲಜ್ಮೆಂಟ್ ನಂಬರನ್ನು ಇಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಯಾವ ಪ್ರಶ್ನೆ ಓಪನ್ ಆಗುತ್ತೆ ಗೊತ್ತಾ? ಡೈರೆಕ್ಟಾಗಿ 7ನೇ ಕ್ವಶನ್ ಓಪನ್ ಆಗುತ್ತೆ. ಸೊ ಏನಿದೆ 7ನೇ ಕ್ವಶನ್ ಪ್ರಶ್ನೆ ಸಂಖ್ಯೆ ಅಂದರೆ ಆ ಮನೆಯ ಉಪಯೋಗ ಕೇಳುತ್ತೆ. ಆವಾಗ ನೀವೇನು ಮಾಡಬೇಕು, ಆ ಮನೆಯ ಉಪಯೋಗವನ್ನು ಕೇಳಬೇಕು. ಇದು ವಾಸಕ್ಕಿದ್ದಾರೋ, ವಾಸಿತಾರಕ್ಕೆ ಬಳಸ್ತಾ ಇದ್ದಾರೋ, ಯಾವುದಕ್ಕೆ ಅಂತ. ಅವ್ರ ವಾಸಕ್ಕೆ ಅಲ್ಲಿ ಬರೋದು 2 ಆಪ್ಷನ್ ಓಪನ್ ಆಗುತ್ತೆ ಅವ್ರಿಗೆ. 2ನೇ ಕ್ವಶನ್ ಆಯ್ಕೆ 1 ಆಯ್ಕೆ 2 ಅಷ್ಟೇ ಓಪನ್ ಆಗುತ್ತೆ ಅವ್ರಿಗೆ. ಅವ್ರ ವಾಸ ಇದ್ದರೆ ಕೋಡ್ 1 ಹಾಕಿಬಿಡಿ. ವಾಸ ಅಥವಾ ಇತರೆ, ವಾಸದ ಜೊತೆಗೆ ಇತರೆ ಇದ್ದರೆ ಕೋಡ್ 2 ಹಾಕಬೇಕಾಗುತ್ತೆ. ಜೊತೆಗೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 9 ಅಂದರೆ ಕುಟುಂಬದ ಸಂಖ್ಯೆ. ಪ್ರಶ್ನೆ ಸಂಖ್ಯೆ 9 ಯಾವುದಿದೆ, ಕುಟುಂಬದ ಸಂಖ್ಯೆ. ಆಟೋಮೆಟಿಕ್ಕಾಗಿ ಅದು ಜನ್ರೇಟ್ ಆಗ್ತಾ ಹೋಗುತ್ತೆ ಅವರಿಗೆ, ಸರಿನಾ? ಸೊ ನೀವು ಸಬ್ಮಿಟ್ ಮಾಡ್ತೀರಿ. ಸಬ್ಮಿಟ್ ಮಾಡಿದಾಗ ಅವರ ಎಲ್ಲ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಅವರು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿನ. ಸೊ ಏನಾದರೂ ಎಡಿಟ್ ಅವಕಾಶ ಇದ್ದರೆ ನಡುಮಧ್ಯೆಯಲ್ಲಿರ್ತಕ್ಕಂಥ ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಎಡಿಟ್ ಮಾಡಿ ಅವರು ನಮೂದಿಸಿದ ಮಾಹಿತಿನ ಕೂಡ ನೀವು ಎಡಿಟ್ ಮಾಡ್ಬೋದು. ಯಾವುದೇ ಎಡಿಟ್ಗೆ ಇಲ್ಲ, ಎಲ್ಲ ಸರಿಯಾಗಿದೆ ಅಂದರೆ ಕನ್ಫರ್ಮ್ ಮಾಡಿಬಿಟ್ಟು ಸೆಲ್ಫ್ ಇನಾಮರೇಷನ್ನ ನೀವು ಸಬ್ಮಿಟ್ ಮಾಡಿದರೆ ಅದು ನಮ್ಮ ಒಂದು ಸರ್ವರಿಗೆ ಆಮೇಲೆ ಸಿಂಕ್ ಆಗುತ್ತೆ, ಸರಿನಾ? ಸೊ ಇದಿಷ್ಟು ಸೆಲ್ಫ್ ಇನಾಮರೇಷನ್ ಬಗ್ಗೆ. ಜೊತೆಗೆ ಇಲ್ಲಿ ಯೂಸ್ ಆಫ್ ಸೆನ್ಸಸ್ ಹೌಸ್ ಅಂತ ಒಂದು ಕ್ವಶನ್ ಇದೆ. ಸೊ ಕ್ವಶನ್ ನಂಬರ್ 7 ಇಲ್ಲಿ ನಾವು ನೋಡ್ಬೋದು. ಈ ಒಂದು ಕ್ವಶನ್ ನಂಬರ್ 7ಗೆ ಏನಿದೆ ಅಲ್ವಾ, ಈ ಕ್ವಶನ್ ನಂಬರ್ 7 ಏನಿದೆ ಇದರಲ್ಲಿ ನೀವು ಆಯ್ಕೆ 1 ಅಥವಾ 2 ಆಯ್ಕೆ ಮಾಡಿದರೆ ಏನಿದೆ, ಆಯ್ಕೆ 1 ರೆಸಿಡೆನ್ಸ್ ವಾಸ ಅಂತ ಆಯ್ಕೆ ಮಾಡಿದರೆ, ಅಥವಾ 2ನೇದು ರೆಸಿಡೆನ್ಸ್ ಕಮ್ ಅದರ್ ಯೂಸು ವಾಸದ ಜೊತೆಗೆ ಇತರ ಬಳಕೆ, ಇವೆರಡನ್ನೂ ಏನಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ 34 ಪ್ರಶ್ನೆಗಳಿಗೂ ನೀವು ಉತ್ತರಿಸಬೇಕಾಗುತ್ತೆ. ಆಪ್ಷನ್ 1 ಆಪ್ಷನ್ 2 ಆಯ್ಕೆ ಮಾಡಿಕೊಂಡ್ರೆ ಎಲ್ಲ 34 ಪ್ರಶ್ನೆಗಳಿಗೂ ನೀವು ಆನ್ಸರ್ ಮಾಡಬೇಕು. ಜೊತೆಗೆ ಇಲ್ಲಿ ಆಯ್ಕೆ 2 ಒತ್ತಿ. ಆಯ್ಕೆ 2 ಏನಿದೆ, ರೆಸಿಡೆನ್ಸ್ ಕಮ್ ಅದರ್ ಯೂಸು. ನೀವೇನಾದರೂ ಓದಂತಹ ಕುಟುಂಬ ಸಂಸ್ಥಾ ರೂಪ ಆಗಿದ್ದರೆ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಆಪ್ಷನ್ 2 ಸೆಲೆಕ್ಟ್ ಮಾಡಬೇಕು. ಜೊತೆಗೆ ಇಲ್ಲಿ ಕೆಳಗಡೆ ಈಸ್ ಇನ್ಸ್ಟಿಟ್ಯೂಷನಲ್ ಇದನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು. ನೀವು ಓದಂತಹ ಕುಟುಂಬ ಸಂಸ್ಥಾ ರೂಪ ಆಗಿದ್ದರೆ, ನಿಮಗೆ ಗೊತ್ತಿದೆ ಸಂಸ್ಥಾ ರೂಪ ಕುಟುಂಬ ಅಂದರೆ ಹಾಸ್ಟೆಲ್ ಬರುತ್ತೆ, ಪಿ ಜಿಗಳು ಬರ್ತವೆ, ಜೈಲುಗಳು ಬರ್ತವೆ, ವೃದ್ಧಾಶ್ರಮಗಳು ಬರ್ತವೆ, ಅನಾಥಾಲಯಗಳು ಬರ್ತವೆ. ಸೊ ಈ ಥರದವೆಲ್ಲ ನಾವು ಸಂಸ್ಥಾ ರೂಪ ಕುಟುಂಬ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಶಾಲೆಗಳು, ಕಾಲೇಜುಗಳು ಇವೆಲ್ಲ ಸಂಸ್ಥಾ ರೂಪ ಅಲ್ಲವು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಂಸ್ಥಾ ರೂಪ ಅಂದರೆ ಅಲ್ಲಿ ವಾಸ ಇರ್ತಾರೆ, ಬಟ್ ಅವು ಸಂಸ್ಥೆಯ ರೂಪದಲ್ಲಿ ಇರ್ತವೆ, ಅಂಥವನ್ನ ಸಂಸ್ಥಾ ರೂಪ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಾಸ್ಟೆಲ್ಲು, ಅಲ್ಲಿ ವಾಸ ಇರ್ತಾರೆ, ಊಟ ಮಾಡ್ತಾರೆ, ಆದರೆ ಅದು ಸಂಸ್ಥೆಯ ರೂಪದಲ್ಲಿರ್ತದೆ. ವಾರ್ಡನ್ ಇದು ಜೈಲುಗಳು, ಸರಿನಾ? ಆಮೇಲೆ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು, ಈ ಥರ ಎಲ್ಲಾದರೂ ಇದ್ದರೆ ಅವನ್ನ ನಾವು ಸಂಸ್ಥಾ ರೂಪ ಅಂತ ಕರಿತೀವಿ. ಸೊ ಅದನ್ನು ಸಂಸ್ಥಾ ರೂಪ ಸೆಲೆಕ್ಟ್ ಮಾಡಬೇಕಪ್ಪ ಅಂದರೆ ಕ್ವಶನ್ ನಂಬರ್ 7ರಲ್ಲಿ ಆಯ್ಕೆ 2 ಕ್ಲಿಕ್ ಮಾಡಬೇಕು. ಜೊತೆಗೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಚೆಕ್ ಮಾಡಬೇಕು. ಹಾಗೆ ಮಾಡಿದಾಗ ಏನಾಗುತ್ತೆ, ಇದಕ್ಕೆ ಎಲ್ಲ ಕ್ವಶನ್ಗಳು ಆನ್ಸರಬಲ್ ಆಗಲ್ಲ, ಕೆಲವು ಪ್ರಶ್ನೆಗಳು ಮಾತ್ರ ಓಪನ್ ಆಗುತ್ತೆ. ಜೊತೆಗೆ ಕುಟುಂಬ ಸಂಖ್ಯೆ 9 ಪ್ರಶ್ನೆ ಸಂಖ್ಯೆ 9 ಏನಿದೆ ಅಲ್ಲಿ ಕುಟುಂಬದ ಸಂಖ್ಯೆ 999 ಅಂತ ಆಟೋಮೆಟಿಕ್ಕಾಗಿ ಆಪೇ ತಗೊಳುತ್ತೆ, ಸರಿನಾ? ಇದು ನಾರ್ಮಲ್ ಕುಟುಂಬ ಅಂತ ಪರಿಗಣಿಸಲ್ಲ, ಅದೇನಾಗುತ್ತೆ ಸಂಸ್ಥಾ ರೂಪದ ಕುಟುಂಬ ಅಂತ ಆಟೋಮೆಟಿಕ್ಕಾಗಿ ಇದನ್ನು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ ತಕ್ಷಣ ಅದು ಕನ್ಸಿಡರ್ ಮಾಡ್ಕೊಳುತ್ತೆ. ಓಕೆನಾ, ನೆನ್ಪಿಟ್ಕೊಳ್ಳಿ. ಜೊತೆಗೆ ಆಯ್ಕೆ 3ರಿಂದ 9 ಅಥವಾ 0 ಆಯ್ಕೆ ಮಾಡಿದರೆ ಇಲ್ಲಿ 3ರಿಂದ 9 ಇದ್ದಾವೆ, ಶಾಪ್ ಇದೆ, ಸ್ಕೂಲ್ ಇದೆ. ಈ ಒಟ್ಟು ಆಯ್ಕೆ 3ರಿಂದ 9 ಜೊತೆಗೆ 0 ಯಾವುದಾದ್ರೂ ಇವನು ಆಯ್ಕೆ ಮಾಡಿಕೊಂಡ್ರೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲೊಂದು ಬಾಕ್ಸ್ ಎನೇಬಲ್ ಆಗುತ್ತೆ, ಎಂಟರ್ ಆ್ಯಕ್ಚುಯಲ್ ಯೂಸರ್, ನೈಜ ಬಳಕೆಯನ್ನು ನಮೂದಿಸಿ ಅಂತ ಒಂದು ಬಾಕ್ಸ್ ಓಪನ್ ಆಗುತ್ತೆ. ನೀವಲ್ಲಿ ನೈಜ ಬಳಕೆಯನ್ನು ನಮೂದಿಸಬೇಕು. ಯಾವ ರೀತಿ ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ನೀವು ಶಾಪ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಏನು ಶಾಪು, ಏನು ಬಟ್ಟೆ ವರ್ಕ್ ಏನೋ ಅದು ಶಾಪ್, ಏನು ಅದು ಉದ್ದೇಶ, ನೈಜವಾಗಿ ಏನಂತ ಶಾಪು ಅಂತ ಟೈಪ್ ಮಾಡಬೇಕು. ಒಂದು ವೇಳೆ ನೀವು ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಸೆಲೆಕ್ಟ್ ಮಾಡಿ, ಅದು ಗೌರ್ಮೆಂಟ್ ಸ್ಕೂಲಾ, ಏಡೆಡ್ ಸ್ಕೂಲಾ, ಕಾನ್ವೆಂಟ್ ಸ್ಕೂಲಾ, ಅಥವಾ
ಏನು ಮ್ಯೂಸಿಕ್ ಸ್ಕೂಲಾ, ಹಿಂಗೆ ಬೇರೆ ಬೇರೆ ಶಾಲೆಗಳಿರ್ತಾವಲ್ಲ, ಸ್ಪೋರ್ಟ್ಸ್ ಶಾಲೆನಾ, ಹಾಗೆ ಆ್ಯಕ್ಚುಯಲ್ ಯೂಸೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೋಟೆಲ್ಲು, ಲಾಡ್ಜು, ಗೆಸ್ಟ್ ಹೌಸ್ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಪರ್ಟಿಕ್ಯುಲರಾಗಿ ಇದನ್ನು ಎಂಟ್ರಿ ಮಾಡಬೇಕಾದ್ರೆ ಅದೇನು ಹೋಟೆಲ್ಲ, ಲಾಡ್ಜಾ ಅಥವಾ ಗೆಸ್ಟ್ ಹೌಸ್ ಅಂತ ನೀವು ಪರ್ಟಿಕ್ಯುಲರ್ ಆಗಬೇಕಾಗುತ್ತೆ. ಆಮೇಲೆ 6ನೇದು ಹಾಸ್ಪಿಟಲ್. ಹೀಗೆ ಈ ಉಳಿದ 3ರಿಂದ 9 ಸೆಲೆಕ್ಟ್ ಮಾಡಿಕೊಂಡ್ರೆ ಆ್ಯಕ್ಚುಯಲ್ ಯೂಸ್ ಆಪ್ಷನ್ ಓಪನ್ ಆಗುತ್ತೆ. ಅದು ನೀವು ಎಂಟ್ರಿ ಮಾಡಲೇಬೇಕು. ಓಕೆನಾ? ಆ್ಯಕ್ಚುಯಲ್ ಯೂಸನ್ನು. ಒಂದು ವೇಳೆ ನೀವು ಹೋಗಿರ್ತಕ್ಕಂಥ ಮನೆ ಬೀಗ ಹಾಕಿತ್ತು, ಅದಕ್ಕೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಆಪ್ಷನ್ 1 or 2 ಏನಿದೆಯಲ್ಲ ಅವೆರಡರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡಿರಬೇಕು. ಆಗ ಮಾತ್ರ ಇದು ಲಾಕ್ ಆಪ್ಷನ್ ಓಪನ್ ಆಗುತ್ತೆ, ಇಲ್ಲಾಂದರೆ ಫ್ರೀಸ್ ಆಗಿರುತ್ತೆ. ಸರಿನಾ? ಅವೆರಡರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಅದನ್ನು ಲಾಕ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಸರಿ, ನೀವು ಯಾವುದೋ ಒಂದು ಮನೆಗೆ ಹೋಗಿದ್ದೀರಿ, ಅವರು ವಾಸ ಇದ್ದಾರೆ, ಬಟ್ ನೀವು ಹೋದ ಟೈಮಲ್ಲಿ ಅವರು ಬೀಗ ಹಾಕೊಂಡು ಹೋಗಿದ್ದಾರೆ. ಅಂಥ ಟೈಮಲ್ಲಿ ಏನು ಮಾಡಿರಿ, ನೀವು ರೆಸಿಡೆನ್ಸ್ ಅಂತ ಕೊಡ್ತೀರಿ, ಆಕೆ ಒಂದು ಕೆಳಗಡೆ ಲಾಕ್ಡ್ ಅಂತ ಕ್ಲಿಕ್ ಮಾಡ್ತೀರಿ. ಅಲ್ಲಿಗೆ ವಾಸ ಇದ್ದಾರೆ ಬಟ್ ಈಗ ಸದ್ಯಕ್ಕೆ ಲಾಕ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ಆಪ್ಷನ್ 2 ಏನಾದರೂ ಇದ್ದರೆ, ರೆಸಿಡೆನ್ಸ್ ಕಮ್ ಅದರ್ ಯೂಸ್ ಇದ್ದರೆ ಅದನ್ನ ಕ್ಲಿಕ್ ಮಾಡಿ ನೀವು ಲಾಕ್ಡನ್ನು ಕೊಡಬಹುದು. ಅವೆರಡಕ್ಕೆ ಅದು ಓಪನ್ ಆಗುತ್ತೆ. ಇನ್ಯಾವುದಕ್ಕೂ ಕೂಡ ಅದು ಲಾಕ್ಡ್ ಆಪ್ಷನ್ನು ಎನೇಬಲ್ ಆಗಿರೋದಿಲ್ಲ. ಸರಿನಾ? ಸೊ ಇದಿಷ್ಟು. ಒಂದು ವೇಳೆ ನೆಕ್ಸ್ಟ್ ನೀವು ಸಾಂಸ್ಥಿಕವಾಗಿ ಇದ್ದರೆ ನೀವು ಇದನ್ನು ಕ್ಲಿಕ್ ಮಾಡಿದರೆ ಅದನ್ನು ಕೂಡ ಇಲ್ಲಿ ಆ್ಯಕ್ಚುಯಲ್ ಯೂಸನ್ನು ಎಂಟ್ರಿ ಮಾಡಬೇಕು. ಅದೇನು ಹಾಸ್ಟೆಲ್ಲ, ವಾರ್ಡನ್ನು, ವೃದ್ಧಾಶ್ರಮನೋ, ಜೈಲರು, ಹೀಗೆ ಜೈಲು, ಅದನ್ನು ನೀವು ಆ್ಯಕ್ಚುಯಲ್ ಏನಾದರೂ ಸಂಸ್ಥಾ ರೂಪ ಸುಮಾರಷ್ಟು ಬರ್ತವೆ. ನೀವು ಹೋಗಿರ್ತಕ್ಕಂಥದ್ದು ಎಂಥದ್ದು ಅಂತ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇದನ್ನು ಆದಮೇಲೆ ನೆಕ್ಸ್ಟು ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ಅಂತ ನೋಡೋಣ. ಇಲ್ಲಿ ಕ್ವಶನ್ ನಂಬರ್ 9 ಇದೆ. ಇಲ್ಲಿ ಕ್ವಶನ್ ನಂಬರ್ 9 ಏನಿದೆ ಇದು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗ್ತಾ ಹೋಗುತ್ತೆ, ನೀವು ಎಂಟ್ರಿ ಮಾಡೋಂಗಿಲ್ಲ. ಇದು ಯಾವೆಲ್ಲ ಇದಕ್ಕೆ ಎಂಟ್ರಿ ಆಗುತ್ತಪ್ಪ ಅಂದರೆ, ನೀವೇನು ಕ್ವಶನ್ ನಂಬರ್ 7ರಲ್ಲಿ ನಿವಾಸ ಆಪ್ಷನ್ 1, ಆಪ್ಷನ್ 2 ನಿವಾಸ ಇತರ ಬಳಕೆ ಅಂತ ಕೊಂದಿರ್ತಿರಲ್ವ, ಅಲ್ಲಿ ಅವೆರಡಕ್ಕೆ ಮಾತ್ರ ಕುಟುಂಬ ಸಂಖ್ಯೆ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವ? ನೀವು ಕ್ವಶನ್ ನಂಬರ್ 7ರಲ್ಲಿ 1 ಅಥವಾ 2 ಆಯ್ಕೆ ಮಾಡಿದ್ದರೆ ಇದು ಕುಟುಂಬ ಸಂಖ್ಯೆ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗ್ತಾ ಹೋಗುತ್ತೆ. ನೀವು ಕ್ವಶನ್ ನಂಬರ್ 7ರಲ್ಲಿ 3ರಿಂದ 0 ತನಕ ಏನಾದರೂ ಆಯ್ಕೆ ಮಾಡಿದರೆ ಕುಟುಂಬ ಸಂಖ್ಯೆ ಜನ್ರೇಟ್ ಆಗೋಲ್ಲ ಅಂಥದಕ್ಕೆ. ಯಾಕಂದರೆ ಅವು ಕುಟುಂಬೇತರ, ಅವೆಲ್ಲ ಶಾಲೆ, ಶಾಪು, ಹಾಸ್ಟೆಲ್ ಅವೆಲ್ಲ ಕುಟುಂಬೇತರ, ಅವಕ್ಕೆ ಕುಟುಂಬ ಅಂತ ನಂಬರ್ಸ್ ಜನ್ರೇಟ್ ಆಗೋದಿಲ್ಲ. ಸಂಸ್ಥಾ ರೂಪದ ಕುಟುಂಬಕ್ಕೆ ಆಟೋಮೆಟಿಕ್ಕಾಗಿ ಅದು 999 ಅಂತ ತಗೊಳುತ್ತೆ. ನೆಕ್ಸ್ಟ್ ಬಂದಾದ ನಂತರ ನೀವು ಒಂದು ಮನೆಗೆ ಹೋಗಿ ಎಲ್ಲ ಗಣತಿಯನ್ನು ಮಾಡಿದ ಎಲ್ಲ ಕ್ವಶನ್ಸನ್ನು ಉತ್ತರವನ್ನು ಮಾಡಿದ ನಂತರ ನಿಮಗೆ ಕೊನೆ ಪೇಜ್ ಈ ರೀತಿ ಓಪನ್ ಆಗುತ್ತೆ. ರಿವ್ಯೂ ಪೇಜ್ ಅಂತ ಕರಿತೀವಿ ಇದನ್ನ. ಒಂದು ನಿರ್ದಿಷ್ಟ ಮನೆ ಎಲ್ಲ ಉತ್ತರಗಳನ್ನು ಪರಿಶೀಲನೆ ಮಾಡಿ ಸೊ ಡೇಟಾವನ್ನು ಉಳಿಸಲು ಇಲ್ಲಿ ಕನ್ಫರ್ಮ್ ಇದೆಯಲ್ಲ, ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಎಡಿಟ್ ಕೂಡ ನೀವು ಮಾಡಬೇಕಂದ್ರೆ ಆವಾಗಲೇ ಎಡಿಟ್ ಕೂಡ ಅವಕಾಶ ಇರುತ್ತೆ. ಸರಿ ಇದೆಯಂದರೆ ಕನ್ಫರ್ಮ್ ಮಾಡ್ಕೊಳ್ಳಿ. ಸರಿನಾ? ಅದಾದ ನಂತರ ಈಗ ನೆಕ್ಸ್ಟ್ ಬರೋಣ. ಈಗ ಒಂದೊಂದೇ ಆಪ್ಷನ್ಸ್ ಯಾವ ರೀತಿ ಏನೇನು ಕೆಲಸ ಮಾಡುತ್ತೆ ಅಂತ. ಓಕೆ, ಈಗ ನೀವು ಕೆಲವು ಮನೆಗಳನ್ನು ಗಣತಿ ಮಾಡಿದ್ದೀರಿ, ಅದರಲ್ಲಿ ಯಾವುದಾದ್ರೂ ಅಪ್ಡೇಷನ್ ಇದ್ದರೆ ನೀವೇನು ಮಾಡಬೇಕಾಗುತ್ತೆ, ಅಪ್ಡೇಷನ್ ಡಾಟಾ ಅಂತ 2ನೇ ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಪೇಜ್ ಇತ್ತು ಓಪನ್ ಆಗುತ್ತೆ. ಆ ಒಂದು ಕುಟುಂಬದ ಕ್ರಮ ಸಂಖ್ಯೆ, ಕುಟುಂಬದ ಜನವಸತಿ ಮನೆ ಸಂಖ್ಯೆ, ಕಟ್ಟಡ ಸಂಖ್ಯೆ ಮತ್ತು ಸ್ಟೇಟಸ್ಸು ಎಲ್ಲ ಓಪನ್ ಆಗುತ್ತೆ. ಕೆಳಗಡೆ 2 ಆಪ್ಷನ್ ಓಪನ್ ಆಗ್ತವೆ, ಒಂದು ಎಡಿಟ್ ಮತ್ತು ಒಂದು ಡಿಲೀಟ್ ಅಂತ. ನೀವು ಡಿಲೀಟ್ ಬಟನ್ ಒತ್ತಿದ್ರೆ ಆ ಒಂದು ಕುಟುಂಬದ ಮಾಹಿತಿ ಡಿಲೀಟ್ ಆಗೋಗುತ್ತೆ. ಮತ್ತೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಆ ಮನೆ ಮಾಹಿತಿನ. ಎಡಿಟ್ ಮಾಡಬೇಕಪ್ಪ ಅಂದರೆ ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅದೇನಾಗುತ್ತೆ, ಮತ್ತೆ ಎಲ್ಲ ಪ್ರಶ್ನೆಗಳು ಓಪನ್ ಆಗ್ತವೆ. ನೀವು ಯಾವ ಮಾಹಿತಿನ ಎಂಟ್ರಿ ಮಾಡಬೇಕು ಆ ಮಾಹಿತಿನ ಎಡಿಟ್ ಮಾಡಿ ಸಬ್ಮಿಟ್ ಮಾಡಿದರೆ ಮುಗೀತು. ಓಕೆ, ಜೊತೆಗೆ ಈಗ ನೆಕ್ಸ್ಟ್ ಹೋಗೋಣ. ಮೂರನೇ ಆಪ್ಷನ್ ಏನಿದೆ ಅಂದರೆ ಎಡಿಟ್ ಆಲ್ರೆಡಿ ಸಿಂಕ್ಡ್ ಡಾಟಾ ಅಂತ ಇದೆ. ಇದನ್ನು ಯಾವಾಗ ಬಳಸ್ತೀವಿ ಅಂದರೆ, ನೀವು ಒಂದು 10 ಮನೆ ಮಾಡಿದ್ರಿ ಜನಗಣತಿ, ಒಂದು ಸಿಂಕ್ ಮಾಡಿದಿರಿ. ಸಿಂಕ್ ಮಾಡಿದ ಮೇಲೆ ಗೊತ್ತಾಗಿದೆ ನಿಮಗೆ ಯಾವುದೋ ಮಾಹಿತಿ ಎಡಿಟ್ ಮಾಡಬೇಕು ಅಂತ.
ಸಿಂಕ್ ಮಾಡಿರುವ ಮಾಹಿತಿನ ಎಡಿಟ್ ಮಾಡಬೇಕಂದ್ರೆ ಈ ಆಪ್ಷನ್ಸನ್ನು ಯೂಸ್ ಮಾಡಬೇಕು. ಸೊ ಇದು ಕೂಡ ಇಲ್ಲಿ ಈ ಥರ ಓಪನ್ ಆಗುತ್ತೆ, ಆ್ಯಸ್ ಇಟ್ ಈಸ್ ಸೇಮ್ ಓಪನ್ ಆಗುತ್ತೆ. ಬಟ್ ಇಲ್ಲಿ ಎಡಿಟ್ ಸಿಂಬಲ್ ಅಷ್ಟೇ ಇರುತ್ತೆ, ಡಿಲೀಟ್ ಸಿಂಬಲ್ ಇರಲ್ಲ. ಅಂದರೆ ಸಿಂಕ್ ಮಾಡಿರುವ ಮಾಹಿತಿನ ಡಿಲೀಟ್ ಮಾಡೋದಕ್ಕೆ ಬರಲ್ಲ ಅಂತ ಇದರಿಂದ ಅರ್ಥ ಆಗುತ್ತೆ ನಮಗೆ. ಸೊ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿನ ಎಡಿಟ್ ಮಾಡ್ಬೋದು. ಬಟ್ ಇಲ್ಲಿ ಒಂದು ಕಂಡೀಷನ್ಸ್ ಇದೆ. ನೀವು ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ ನೋಡಿರಿ. ಹಿಂಗೆ ನೀವು ಯಾಕೆ ಎಡಿಟನ್ನು ಮಾಡ್ತಾಯಿದ್ದೀರಿ? ಬೈ ಸೂಪರ್ವೈಸರ್ ಏನಾದರೂ ನಿಮಗೆ ರೆಕಮೆಂಡ್ ಮಾಡಿದ್ರಾ? ಸೂಪರ್ವೈಸರ್ ನಿಮ್ಮ ಮಾಹಿತಿಯನ್ನು ಪರಿಶೀಲನೆ ಮಾಡ್ಬೋದು. ಅವರು ಅಲ್ಲಿ ತಪ್ಪುಗಳನ್ನು ಕಂಡುಹಿಡಿದು ಅವ್ರು ನಿಮ್ಗೆ ಹೇಳ್ಬೋದು, ಇಂಥ ಸಿಂಕ್ ಆಗಿರೋ ಮಾಹಿತಿ ಎಡಿಟ್ಗಿದೆ ನೋಡಿ, ಅದನ್ನ ಎಡಿಟ್ ಮಾಡಿ ಅಂತ. ಬೈ ಸೂಪರ್ವೈಸರ್ ರೆಕಮೆಂಡೇಷನ್ ಮೇಲೆ ನೀವೇನಾದ್ರು ಎಡಿಟ್ ಮಾಡ್ತೀವಿ ಅಂದರೆ ಬೈ ಸೂಪರ್ವೈಸರ್ ಸೆಲೆಕ್ಟ್ ಮಾಡಿಕೊಂಡು ಮಾಹಿತಿನ ಎಡಿಟ್ ಮಾಡಬೇಕಾಗುತ್ತೆ, ಮಾಹಿತಿನ ತುಂಬಬೇಕಾಗುತ್ತೆ. ಬೈ ಚಾರ್ಜ್ ಆಫೀಸರ್ ಏನಾದರೂ ನಿಮಗೆ ಮಾಹಿತಿ ಕೊಟ್ಟು ಅವರು ಕೂಡ ಪರಿಶೀಲನೆ ಮಾಡ್ತಾರೆ, ಅವರಿಂದ ನಿಮಗೇನಾದರೂ ಎಡಿಟ್ ರೆಕಮೆಂಡ್ ಬಂದರೆ ನೀವು ಆವಾಗಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ರಿ ಇದನ್ನು. ಬೈ ಸೆಲ್ಫ್, ಇಲ್ಲ ನಿಮಗೆ ಗೊತ್ತಾಗಿದೆ ಏನು ತಪ್ಪು ಮಾಡಿದ್ದೀವಿ ಅಂತ, ಅಂಥ ಟೈಮಲ್ಲಿ ಬೈ ಸೆಲ್ಫ್ ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಮಾಹಿತಿನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸರಿನಾ? ಇದಿಷ್ಟು ಸಿಂಕ್ ಆಗಿರ್ತಕ್ಕಂಥ ಡಾಟಾವನ್ನು ಎಡಿಟ್ ಮಾಡೋದಕ್ಕೆ ಯಾವ ರೀತಿ ಅಂತ. ಸರಿನಾ? ಅದಕ್ಕೆ ಏನಪ್ಪ ಅಂದರೆ ನೀವು ಗಣತಿದಾರರು ತಮ್ಮ ಕೆಲಸವನ್ನು ಸರಿಯಾಗಿ ಮತ್ತು ನಿಖರವಾಗಿ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಯಾವುದೇ ತಪ್ಪು ಕಂಡ್ರೆ ಆ ಆಯ್ಕೆಯನ್ನು ಬಳಸಿಕೊಂಡು ಪೂರ್ಣ ಡಾಟಾ ನೀವು ಇಲ್ಲಿ ಎಡಿಟ್ ಮಾಡಿಬಿಟ್ರೆ ಸಿಂಕ್ ಮಾಡಿರೋ ಡಾಟಾನ ಯಾವುದೋ ಒಂದು ಕ್ವಶನಿಗೆ ನೀವು ಎಡಿಟ್ ಮಾಡಬೇಕಾಗುತ್ತೆ. ಬಟ್ ಸಿಂಕ್ ಮಾಡಿದ ಡಾಟಾನ ಎಡಿಟ್ ಮಾಡೋದು ಕೊಟ್ಟರೆ ನೀವು ಎಲ್ಲ ಮಾಹಿತಿನೂ ಕೂಡ ಎಂಟ್ರಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದೇ ಸಾರಿ ಪದೇ ಪದೇ ಯಾಕೆ ತಪ್ಪು ಮಾಡ್ತೀರಿ, ಒಂದೇ ಸಾರಿ ಸರಿಯಾದ ಮಾಹಿತಿನ ನಮೂದಿಸ್ಕೊಂತ ಹೋಗಿ. ನೆಕ್ಸ್ಟ್ ಆಪ್ಷನ್ ಇದೆ ವ್ಯೂ ಸಮ್ಮರಿ ಅಂತ. ವ್ಯೂ ಸಮ್ಮರಿ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಒಂದು ಪಕ್ಕದಾಗೆ ಪಾಪಪ್ ಕಾಣುತ್ತೆ, ಮೆಸೇಜ್ ಕಾಣ್ತದಲ್ಲ, ಅದು ಸ್ಕ್ರೀನ್ ಓಪನ್ ಆಗುತ್ತೆ. ಎಷ್ಟು ಜನಗಣತಿ ಮನೆಗಳನ್ನು ನೀವು ಗಣತಿ ಮಾಡಿದ್ದೀರಿ, ಅದರ ಕುಟುಂಬಗಳು ಎಷ್ಟಿದ್ದಾವೆ, ಇನ್ಸ್ಟಿಟ್ಯೂಷನಲ್ಲಿ ಎಷ್ಟಿದ್ದಾವೆ, ನಾನ್ ರೆಸಿಡೆನ್ಷಿಯಲ್ ಎಷ್ಟಿದ್ದಾವೆ, ಕಂಪ್ಲೀಟ್ ಎಷ್ಟಾಗಿದ್ದಾವೆ, ನಾನ್ ಕಂಪ್ಲೀಟ್ ಎಷ್ಟಿದ್ದಾವೆ, ಲಾಕ್ಡ್ ಎಷ್ಟಿದ್ದಾವೆ, ಡಿಲೀಟೆಡ್ ಎಷ್ಟಿದ್ದಾವೆ ಅನ್ನೋ ಎಲ್ಲ ಮಾಹಿತಿನೂ ನಿಮಗೆ ವ್ಯೂ ಸಮ್ಮರಿನಲ್ಲಿ ಸಿಕ್ಕೋಗುತ್ತೆ. ಸರಿನಾ? ನೆಕ್ಸ್ಟ್ ಹೋಗೋಣ, ಸಿಂಕ್. ನೀವು ಮಾಹಿತಿಯನ್ನು ಸಿಂಕ್ ಮಾಡಬೇಕು. ಪ್ರತಿ 5 ಅಥವಾ 6 ಮನೆಗಳಿಗೆ ಒಂದು ಸಾರಿ ನೀವು ಸಿಂಕ್ ಮಾಡಬೇಕು. ಬೇಡ ಪ್ರತಿ ಮನೆಗೂ ಸಿಂಕ್ ಮಾಡ್ತೀವಿ ಅಂದರೆ ಪ್ರತಿ ಮನೆಗೂ ಸಿಂಕ್ ಮಾಡೋದೇನು ತೊಂದರೆ ಇಲ್ಲ. ನೀವು ಈ ಸಿಂಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿಯ ಒಂದು ಆಪ್ಷನ್ ಓಪನ್ ಆಗುತ್ತೆ. ಪ್ಲೀಸ್ ಸೈನ್ ಬಿಲೋ ಅಂತ ಒಂದು ಕನ್ಫರ್ಮೇಷನ್ಗೆ ಚೆಕ್ ಮೆಸೇಜ್ ಇರುತ್ತೆ. ನಮೂದಿಸಿರುವ ಎಲ್ಲ ಮಾಹಿತಿಯು ಸರಿಯಾಗಿದೆ ಎಂದು ದೃಢೀಕರಿಸಲ್ಪಟ್ಟಿದ್ದೇನೆ ಅಂತ. ಇದನ್ನು ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು ನೀವು ನಿಮ್ಮ ಬೆರಳಲ್ಲೇ ಒಂದು ಛೋಟಾ ಸೈನನ್ನು ಹಾಕಬೇಕು. ಯಾವುದೇ ಪೆನ್ ಆಗಲಿ ಇತರೆ ಉಪಕರಣವನ್ನು, ಸ್ಪೆಷಲ್ ಉಪಕರಣವನ್ನು ಬಳಸುವಂಗಿಲ್ಲ. ಆ ಒಂದು ಖಾಲಿ ಜಾಗದಲ್ಲಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಖಾಲಿ ಜಾಗದಲ್ಲಿ ನಿಮ್ಮ ಬೆರಳಿಂದನೇ ಒಂದು ಛೋಟಾ ಸೈನನ್ನು ಹಾಕಬೇಕಾಗುತ್ತೆ. ಹಾಕಿ ಸೇವ್ ಆ್ಯಂಡ್ ಸಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಮೆಸೇಜ್ ಬರುತ್ತೆ, ಡಾಟಾ ಸಿಂಕ್ಡ್ ಸಕ್ಸಸ್ಫುಲಿ ಅಂತ. ಕನ್ಫರ್ಮ್ ಮಾಡ್ಕೊಳ್ರಿ ಅದನ್ನ ಮೆಸೇಜ್ ಬಂದಾಗ. ಸರಿನಾ? ಆಗ ಡಾಟಾ ಸಿಂಕ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ ರೀತಿ ಬರುತ್ತಂದರೆ HLB ಹ್ಯಾಸ್ ಕಂಪ್ಲೀಟೆಡ್ ಅಂದರೆ ಮಾರ್ಕ್ ಹ್ಯಾಸ್ ಕಂಪ್ಲೀಟೆಡ್. ಇದನ್ನು ಯಾವಾಗ ಓದಬೇಕಂದ್ರೆ ನಿಮ್ಮ ಒಂದು ಗಣತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮನೆ ಪಟ್ಟಿ ಬ್ಲ್ಯಾಕಲ್ಲಿರ್ತಕ್ಕಂಥ ಎಲ್ಲ ಮನೆಗಳು ಕಂಪ್ಲೀಟ್ ಆಗಿದ್ದಾವೆ, ಯಾವುದೇ ಮಾಹಿತಿ ಪೆಂಡಿಂಗ್ ಇಲ್ಲ, ಯಾವುದೇ ಒಂದು ಮನೆ ಪೆಂಡಿಂಗ್ ಇಲ್ಲ ಅಂತ ಖಚಿತಪಡಿಸಿಕೊಂಡ ನಂತರ ಕೊನೆಯದಾಗಿ ನೀವೇನು 16ನೇ ತಾರೀಕು ಈ ಒಂದು ಮಾರ್ಕ್ ಹ್ಯಾಸ್ ಕಂಪ್ಲೀಟೆಡನ್ನು ಮಾಡಬೇಕಾಗುತ್ತೆ. ನೀವು ಕೇಳ್ಬೋದು, ಸರ್ ನಮ್ಮದು ಒಂದು ವಾರಕ್ಕೆ ಮುಗಿಸ್ತೀವಿ, ಆವಾಗಲೇ ಮಾರ್ಕ್ ಹ್ಯಾಸ್ ಕಂಪ್ಲೀಟೆಡ್ ಮಾಡ್ಬೋದಾ ಅಂತ. ದಯವಿಟ್ಟು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಗಣತಿಯ ಅವಧಿ ಇರ್ತಕ್ಕಂಥದ್ದು ಏಪ್ರಿಲ್ 16ರಿಂದ ಮೇ 16ರವರೆಗೆ, ಒಂದು ತಿಂಗಳ 30 ದಿನ ಇದೆ. ನೀವು ಮಾರ್ಕ್ ಹ್ಯಾಸ್ ಕಂಪ್ಲೀಟೆಡ್ ಮಾಡಿದರೆ ತಿರುಗಿ ಯಾವುದಾದ್ರೂ ಹೊಸ ಕುಟುಂಬಗಳು ಅಥವಾ ಬಂದು ಸೇರ್ಬೋದು ನಿಮ್ಮ ಗಣತಿ ವ್ಯಾಪ್ತಿಯಲ್ಲಿ. ಸೊ ಹಾಗಾಗಿ ಮತ್ತು ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಆ ಒಂದು ಕಾರಣಕ್ಕೆ ನೀವು ಮಾರ್ಕ್ ಹ್ಯಾಸ್ ಕಂಪ್ಲೀಟನ್ನು ಕೊನೆಯ ದಿನವೇ ಮಾಡಿ. ಅದಕ್ಕೂ ಕೂಡ ಯಾವ ರೀತಿ ಪಾಪಪ್ ಮೆಸೇಜ್ ಹೋಗುತ್ತೆ, ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ, HLB ಈಸ್ ಕಂಪ್ಲೀಟೆಡ್ ಅಂತ. ಟಿಕ್ ಮಾಡಿ ಸೈನ್ ಹಾಕಿ. ಇದನ್ನು ಮಾಡಬೇಕಾದ್ರೆ ನಿಮಗೆ ಮತ್ತು ಮೇಲ್ವಿಚಾರಕರಿಗೆ ಮೆಸೇಜ್ ಹೋಗುತ್ತೆ HLB ಹ್ಯಾಸ್ ಕಂಪ್ಲೀಟೆಡ್ ಅಂತ. ಅವಾಗ ಕೂಡ ನೀವು ಕನ್ಫರ್ಮ್ ಮಾಡ್ಕೋಬೋದು. ಜೊತೆಗೆ ಏನಾದರೂ ನೀವು ಕಂಪ್ಲೀಟೆಡ್ ಕೊಟ್ಟಾಗ ಯಾವುದಾದ್ರೂ ಸಿಂಕ್ ಪೆಂಡಿಂಗ್ ಇದ್ದರೆ
ಆವಾಗ ಈ ಥರ ಪಾಪಪ್ ಮೆಸೇಜ್ ಬರುತ್ತೆ, ಪ್ಲೀಸ್ ಸಿಂಕ್ ಬಿಫೋರ್ ಮೇಕಿಂಗ್ HLBS ಕಂಪ್ಲೀಟೆಡ್ ಅಂತ. ನೀವು ಕಂಪ್ಲೀಟೆಡ್ ಮಾಡೋಕ್ಕೆ ಹೋದಾಗ ಯಾವುದಾದ್ರೂ ಮಾಹಿತಿ ಸಿಂಕ್ ಮಾಡೋದಕ್ಕೆ ಪೆಂಡಿಂಗ್ ಇದ್ದರೆ ಈ ರೀತಿ ಪೆಂಡಿಂಗ್ ಅಂತ ಬರುತ್ತೆ. ನೀವೇನು ಮಾಡಬೇಕಾಗುತ್ತೆ, ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಮಾಹಿತಿನ ಸಿಂಕ್ ಮಾಡಿ ನಂತರ ಮಾರ್ಕ್ ಆ್ಯಸ್ ಕಂಪ್ಲೀಟೆಡನ್ನು ಮಾಡಬೇಕಾಗುತ್ತೆ. ಸರಿ, ಓಕೆನಾ. ನೆಕ್ಸ್ಟು ಈ ಥರ ಬರುತ್ತೆ, HLB ಹ್ಯಾಸ್ ಬಿನ್ ಆಲ್ರೆಡಿ ಮಾರ್ಕ್ಡ್ ಆ್ಯಸ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಯಾವಾಗ ನೀವು HLB ಕಂಪ್ಲೀಟೆಡ್ ಮಾಡಿದಾಗ. ಇದಾದ ನಂತರ ಲಾಸ್ಟ್ನೇದು ಚೇಂಜಿಂಗ್ ಆಫ್ ಡಿವೈಸು. ಕೇಳ್ಬೋದು, ನಾವೊಂದು ಮೊಬೈಲಲ್ಲಿ 2-3 ಮೊಬೈಲಲ್ಲಿ ಲಾಗಿನ್ ಆಗಿ ಈ ಒಂದು ಕೆಲಸವನ್ನು ಗಣತಿ ಕಾರ್ಯವನ್ನು ಮಾಡ್ಬೋದಾ? ಖಂಡಿತ ಸಾಧ್ಯ ಇಲ್ಲ. ಅಟ್ ಎ ಟೈಮ್ ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಪಿನ್ನು ಪಾಸ್ವರ್ಡ್ ಯಾವಾಗ ಸೆಟ್ ಮಾಡ್ಕೊತೀರಲ್ವ, ಥ್ರೂ ಔಟ್ ಅದೇ ಮೊಬೈಲಲ್ಲಿ ನೀವು ಗಣತಿ ಕಾರ್ಯವನ್ನು ಮುಗಿಸ್ಬೇಕಾಗುತ್ತೆ. ಕೆಲವು ಸ್ಪೆಷಲ್ ಕೇಸಸ್ಸಲ್ಲಿ ಮೊಬೈಲ್ ಕಳೆದೋದ್ರೆ, ಮೊಬೈಲ್ ಡ್ಯಾಮೇಜ್ ಆದರೆ ಮಾತ್ರ ನೀವು ಚಾರ್ಜ್ ಆಫೀಸರ್ ಗಮನಕ್ಕೆ ತಂದು ಮೊಬೈಲನ್ನು ಚೇಂಜ್ ಮಾಡಿಸ್ಕೋಬೇಕು. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಚೇಂಜ್ ಮಾಡಿದ್ರೆ ನೀವು ಸಿಂಕ್ ಮಾಡದೇ ಇರ್ತಕ್ಕಂಥ ಡಾಟಾ ಎಲ್ಲ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಅವುಗಳನ್ನು ನೀವು ಗಣತಿ ಕಾರ್ಯ ಮಾಡಬೇಕಾಗುತ್ತೆ. ಈ ಥರ ಡಬಲ್ ಕೆಲಸ ಮಾಡಬಾರ್ದಪ್ಪ ಅಂದರೆ ನೀವು ಯಾವ ಗಣತಿ ಕಾರ್ಯ ಮಾಡೋದಕ್ಕೆ ಮೊಬೈಲನ್ನು ಯೂಸ್ ಮಾಡ್ತಿದ್ರೋ ಅದು ಒಂದರಲ್ಲೇ ಆದಷ್ಟು ನೀವು ಗಣತಿ ಕಾರ್ಯವನ್ನು ಪೂರ್ಣಗೊಳಿಸಿ. ಜೊತೆಗೆ ಆ್ಯಪನ್ನು ಯಾವುದೇ ಕಾರಣಕ್ಕೂ ಒಂದು ಸಾರಿ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅನ್ಇನ್ಸ್ಟಾಲ್ ಮಾಡೋದಾಗಲಿ ಡಿಲೀಟ್ ಮಾಡೋದಾಗಲಿ ಮಾಡಬೇಡಿ. ಓಕೆ, ನೀವೇನಾದರೂ ಅಪ್ಡೇಟ್ ಬಂದರೆ ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡಿ ಹೊರತು ಅನ್ಇನ್ಸ್ಟಾಲ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಒಂದು ವೇಳೆ ಆ್ಯಪ್ ಏನಾದರೂ ಕ್ರ್ಯಾಶ್ ಆಗಿದ್ರೆ, ಸರ್ವರ್ ಏನಾದರೂ ಬಂದರೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ, ಆ್ಯಪ್ ಆಟೋಮೆಟಿಕ್ಕಾಗಿ ಸರಿಯಾಗುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ಆ್ಯಪ್ನ ಓವರ್ವ್ಯೂ ಬಗ್ಗೆ ನೀವು ತಿಳ್ಕೊಂಡಿರ್ತಕ್ಕಂಥ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಹಿತಿ ಪಡೆಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.